ಜೇಮ್ಸ್ ಕ್ಯಾಮರಾನ್ ಇವರು ನಿರ್ದೇಶಿಸಿದ 8 ಚಿತ್ರಗಳು ಬ್ಲಾಕ್ ಬಾಸ್ಟರ್. ಅದರಲ್ಲಿ ಟೈಟಾನಿಕ್, ಅವತಾರ್ ಪಾರ್ಟ್ 2 ಅಂದರೆ ದ ವೇ ಆಫ್ ವಾಟರ್. ವಿಶ್ವದಲ್ಲಿ ಅತಿ ಹೆಚ್ಚು ಗಳಿಕೆ ಮಾಡಿದ ಟಾಪ್ 5 ಸಿನಿಮಾಗಳಲ್ಲಿ ಈ 3 ಚಿತ್ರಗಳಿವೆ. 1994ರಲ್ಲಿ ಅವತಾರ್ ಸಿನಿಮಾದ ಕತೆ ಬರ್ಕೊಂಡಿದ್ದಂತೆ ಜೇಮ್ಸ್ ಕ್ಯಾಮರಾನ್ ಟೆಕ್ನಾಲಜಿ ಹಾಗೂ ಸಿನಿಮಾದ ಬಜೆಟ್ನ ಕೊರತೆಯಿಂದ ಈ ಸಿನಿಮಾನ ಮುಂದೂಡ್ತಾ ಹೋಗ್ತಾರೆ. ಅಷ್ಟಕ್ಕೂ ಅವತಾರ್ ಇದು ಭಾರತದ ಮೂಲಪದ. ಈ ಹೆಸರಿನ ಟೈಟಲ್ ಆಗಿಡೋಕೆ ಭಾರತದ ರೆಫರೆನ್ಸ್ ಇತ್ತು ಅಂತ ಜೇಮ್ಸ್ ಕ್ಯಾಮರಾನ್ ಅವರು 2010ರ ಒಂದು ಇಂಟರ್ವ್ಯೂನಲ್ಲಿ ಹೇಳ್ಕೊಂಡಿದ್ದಾರೆ. 2009 ಡಿಸೆಂಬರ್ನಲ್ಲಿ ಸುಮಾರು 14,000 ಥಿಯೇಟರ್ನಲ್ಲಿ ತೆರೆಕೊಂಡ ಈ ಸಿನಿಮಾ ಸಿನಿ ಜಗತ್ತಿಗೆ ಸಿನಿಮಾ ಅಂದರೆ ಹೀಗೂ ಇರುತ್ತಾ ಅಂತ ತೋರಿಸಿಕೊಡುತ್ತೆ. ಇಡೀ ಬಾಕ್ಸ್ ಆಫೀಸ್ನ ಲೂಟಿ ಮಾಡಿ ಮಕ್ಕಾಡೆ ಮಲಸಿದ ಈ ಅವತಾರ್ ಸಿನಿಮಾ ಜೇಮ್ಸ್ ಕ್ಯಾಮರಾನ್ ಅವರೇ ನಿರ್ಮಿಸಿದ್ದ ಟೈಟಾನಿಕ್ ಸಿನಿಮಾದ ರೆಕಾರ್ಡ್ ಸಹ ಮುರಿದಿತ್ತು. ಸುಮಾರು $237 ಮಿಲಿಯನ್ ಅಂದರೆ 1900 ಕೋಟಿಯಲ್ಲಿ ನಿರ್ಮಾಣವಾಗಿದ್ದ ಈ ಸಿನಿಮಾ ಗಳಿಸಿದ್ದು 3.4 ಬಿಲಿಯನ್ ಅಂದರೆ 24,000 ಕೋಟಿ. ಅವತಾರಿಗಾಗಿಯೇ ಡಾಕ್ಟರ್ ಪೌಲ್ ಅನ್ನೋ ಭಾಷಾ ತಜ್ಞರಿಂದ ಆಫ್ರಿಕಾದ ಕೆಲವು ಬುಡಕಟ್ಟಿನ ಭಾಷೆಗಳಲ್ಲಿನ ಕೆಲವು ಪದಗಳನ್ನು ತೆಗೆದುಕೊಂಡು 1000 ಪದಗಳನ್ನೊಳಗೊಂಡ ನಾವಿ ಎಂಬ ಹೊಸ ಭಾಷೆಯನ್ನು ಸೃಷ್ಟಿ ಮಾಡ್ತಾರೆ. ಫೇಸಿಯಲ್ ಎಕ್ಸ್ಪ್ರೆಷನ್ ರೆಕಾರ್ಡ್ ಮಾಡೋಕೆ ಹಾಗೆ ಮೋಷನ್ ಕ್ಯಾಪ್ಚರ್ ಮಸಲ್ ಮೂವ್ಮೆಂಟ್ಸ್ ರೀಡ್ ಮಾಡೋಕೆ ವೆಟಾ ಡಿಜಿಟಲ್ ಸಂಸ್ಥೆಯವರು ಹೊಸ ಸಾಫ್ಟ್ವೇರ್ನ ಡೆವಲಪ್ ಮಾಡಿಕೊಡ್ತಾರಂತೆ. ಅವತಾರ್ ಸಿನಿಮಾ ರಿಲೀಸ್ ಆದಾಗ 3D ಟಿವಿಗಳು ಸಹ ಪರಿಚಯವಾಗುತ್ತೆ. ಮಾನವರು ಪ್ಯಾಂಡೋರ್ ಅನ್ನೋ ಗ್ರಹಕ್ಕೆ ಹೋಗಿ ಅಲ್ಲಿರುವ ನಾವಿ ಜೀವಿಗಳು ಅಂದರೆ ಅರ್ಧ ಏಲಿಯನ್ ಅರ್ಧ ಮನುಷ್ಯರಂತೆ ಕಾಣುವ ಈ ಜೀವಿಗಳನ್ನ ಗುಲಾಮರಂತೆ ಮಾಡಿಕೊಂಡು ಅಲ್ಲಿರುವ ಅನ್ಆಪ್ಟೇನಿಯಂ ಅನ್ನೋ ಫಿಕ್ಷನಲ್ ಮಟೀರಿಯಲ್ ಅಂದರೆ ಡಸ್ ನಾಟ್ ಎಕ್ಸಿಸ್ಟ್ ಇನ್ ರಿಯಾಲಿಟಿ ಕೆಜಿಗೆ 1000 ಕೋಟಿ ಬೆಲೆ ಬಾಳುವ ಈ ಮಟೀರಿಯಲ್ ಅನ್ನ ಮೈನಿಂಗ್ ಮಾಡೋಕೆ ಅಂತಾನೆ ಭೂಮಿಯಿಂದ ಸೋಲ್ಜರ್ಸ್ ಹಾಗೂ ಸೈಂಟಿಸ್ಟ್ನ ಕರ್ಕೊಂಡೋಗಿ ಪ್ಯಾಂಡೋರ ಗ್ರಹದಲ್ಲಿ ಬೇಸ್ ಮಾಡ್ಕೊಂಡಿರ್ತಾರೆ. ಮಾನವ ಮತ್ತು ನಾವಿ DNA ಸೈಂಟಿಸ್ಟ್ಗಳು ನಾವಿ ಥರ ಇರೋ ನಾವಿ ಬಾಡಿಗಳನ್ನ ಕ್ರಿಯೇಟ್ ಮಾಡ್ತಾರೆ. ಟೆಕ್ನಾಲಜಿಯಿಂದ ಹ್ಯೂಮನ್ ಮೈಂಡ್ನ ನಾವಿ ಥರ ಕಾಣೋ ಬಾಡಿಗಳಿಗೆ ಕನೆಕ್ಟ್ ಮಾಡ್ತಾರೆ. ಆ್ಯಂಡ್ ಇವರೇ ಅವತಾರ್.